ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಈ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಕಳಿಸೋದು ತುಂಬಾ ಸುಲಭ. ಒಂದ್ಸಲ ಈ ಪೌಡರ್ನ ರೆಡಿ ಮಾಡಿ ಇಟ್ಕೋಬೇಕು ಅಷ್ಟೇ. ಕೆಲವೊಬ್ಬರಿಗೆ ಈ ರೆಸಿಪಿ ಇಷ್ಟ ಆಗುತ್ತೆ, ಇನ್ನು ಕೆಲವೊಬ್ರಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದರಲ್ಲಿ ನಮ್ಮ ಮನೇಲಿ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ಒಂದು ಪ್ಯಾನಲ್ಲಿ 1 ಸ್ಪೂನಷ್ಟು ಎಣ್ಣೆ, ಖಾರಕ್ಕೆ ಕಲರ್ಗೋಸ್ಕರ ಮೆಣಸಿಕಾಯಿನ ನೋಡಿ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಕರಿಬೇವು, ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಪ್ಯಾನ್ ಒಳಗಡೆ 2 ಸ್ಪೂನಷ್ಟು ಧನಿಯಾ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಜೀರಿಗೆ, ಮೆಣಸು ಇದಿಷ್ಟನ್ನು ಅರ್ಧ ಸ್ಪೂನಷ್ಟನ್ನು ಹಾಕ್ಕೊಂಡು 1 ಸ್ಪೂನಷ್ಟು ಕಪ್ ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿ ಘಮ ಬರ್ತಿದೆ ಅಂದಾಗ 1 ಹಿಡಿಯಷ್ಟು ಕೊಬ್ಬರಿ ಹಾಗೆಯೇ 2 ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣನ್ನು ಫ್ರೈ ಮಾಡ್ಕೋಬೇಕು. ಲಾಸ್ಟ್ ಮೂಮೆಂಟಲ್ಲಿ ಹುಣಸೆಹಣ್ಣನ್ನು ಹಾಕಿದ್ರೆ ಸಾಕು. ನಂತರ ಅದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೋಬೇಕು. ಇದನ್ನು ಗೊಜ್ಜು ಮಾಡಲಿಕ್ಕೆ ಮತ್ತು ಅದಕ್ಕೆ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ ಹಾಗೆಯೇ ಕಪ್ಪೆಳ್ಳನ್ನು ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ಪುಡಿ ಮಾಡಿರ್ತೀವಲ್ವ ಅದರೊಳಗಡೆ ಮಿಕ್ಸ್ ಮಾಡಿ ಕೂಡ ನೀವು ಪೌಡರ್ನ ಎತ್ತಿಟ್ಕೋಬೋದು. ಪೌಡರ್ನ ಹಾಗೆಯೇ ಅನ್ನಕ್ಕೆ ಕಲಿಸ್ಬಿಟ್ಟು ಕೂಡ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಥವಾ ಇನ್ನೂ ಜಾಸ್ತಿ ಉಳಿಬೇಕು ಅನ್ನೋರು ಈ ರೀತಿ ಗೊಜ್ಜನ್ನು ಕೂಡ ಮಾಡ್ಕೋಬೋದು. ಅದೇ ಪಾತ್ರೆಯಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ, ಅರಿಶಿನ, ಉಪ್ಪು, ಬೆಲ್ಲ ಹಾಗೆ ಪೌಡರ್ನ ಸೇರಿಸಿ ಗೊಜ್ಜನ್ನು ಮಾಡಿಟ್ಕೊಂಡು ನಂತರ ತಣ್ಣಗಾಗಿರೋವಂಥ ಅನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಟ್ರೆ ಕ್ವಿಕ್ಕಾಗಿ ನಮಗೆ ಲಂಚ್ ಬಾಕ್ಸ್ ಅನ್ನೋದು ರೆಡಿ ಆಗಿಬಿಟ್ಟಿರುತ್ತೆ. ಟೇಸ್ಟ್ ಕೂಡ